ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗೋರ್ಗೆ ಒಂದು ವಿಷಯ ತಿಳಿಸ್ಬೇಕು ಈ ವಿಡಿಯೋ ಮುಖಾಂತರ. ಏನಪ್ಪಾ ಅಂತಂದ್ರೆ, ನೀವು ಸ್ವಿಮ್ಮಿಂಗ್ ಪೂಲ್ ಹೋಗ್ತೀರಾ, ಹೋದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಸ್ವಿಮ್ಮಿಂಗ್ ಪೂಲ್ ಡೈಲಿ ವಾಟರ್ ಕ್ಲೀನ್ ಆಗುತ್ತೆ, ವಾಶ್ ಆಗುತ್ತೆ, ವಾಟರ್ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಕೆಲವು ಜನಗಳಿಗೆ ಇದು ರಿಯಲ್ ಫ್ಯಾಕ್ಟ್ ಆಗಿ ಚೇಂಜ್ ಆಗುತ್ತೋ ಇಲ್ವೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲಾರು ಹೋದ್ಮೇಲೆ, ಹಂಗಂದ್ರೆ ಅವ್ರದ್ದು ಏನ್ ಅವರ್ಸ್ ಇರುತ್ತೆ ಅದು ಕ್ಲೋಸಿಂಗ್ ಆದ್ಮೇಲೆ ಒಂದು ಕ್ಲೀನಿಂಗ್ ಪೌಡರ್ ಲಿಕ್ವಿಡ್ ಬರುತ್ತೆ, ಅದನ್ನ ನೀರೊಳಗಡೆ ಹಾಕ್ಬಿಡ್ತಾರೆ ರಾತ್ರಿ ಹೊತ್ತು ಹಾಕಿದ್ಮೇಲೆ ಇದನ್ನ ಒಂದು 6 ಗಂಟೆ ಪ್ರೊಸೆಸಿಂಗ್ ಗೆ ಬಿಡ್ತಾರೆ. ಹಂಗಂದ್ರೆ ಏನು ಮುಟ್ಟಕ್ ಹೋಗಲ್ಲ, ಇದನ್ನ ಪೌಡರ್ ಲಿಕ್ವಿಡ್ ನ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನ ಹಂಗೆ ಬಿಟ್ಬಿಡ್ತಾರೆ. ಬಿಟ್ಟಾದ್ಮೇಲೆ ಏನಾಗುತ್ತೆ, ಮೇಲ್ಗಡೆ ಅವ್ರು ಪೌಡರ್ ಹಾಕಿರೋ ಅಂತದೆಲ್ಲ ಕೆಳಗಡೆ ಹೋಗಿ ನಿಂತ್ಕೊಂಡಿರುತ್ತೆ. ಆ ಕೆಳಗಡೆ ಹೋಗಿ ನಿಂತ್ಕೊಂಡಿರೋದನ್ನ ದೊಡ್ಡ ಮಾಪು ತಗೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಇದನ್ನ ರ್ಯಾಂಪ್ ಮಾಡಿ ಆ ಕಚಡ ಎಲ್ಲಾನು ತೆಗಿತಾರೆ. ಹಂಗಂದ್ರೆ ಇವರು ಪೌಡರ್ ಹಾಕಿರ್ತಾರಲ್ವಾ, ಅದನ್ನ ಎಲ್ಲಾನು ಮೇಲಕ್ಕೆ ತೆಗಿತಾರೆ. ತೆಗೆದ್ಮೇಲೆ ನೀರಿನ ಕಲರ್ ಬ್ಲೂ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರ್ನ ಚೇಂಜ್ ಮಾಡಲ್ಲ, ಆದ್ರೆ ನೀರ್ನ ವಾಶ್ ಮಾಡ್ತಾರೆ. ಇವಾಗ ಬಟ್ಟೆನ ಹೆಂಗ್ ವಾಶ್ ಮಾಡಿ ಕೊಳೆ ತೆಗಿತೀವೋ ಆ ತರ ನೀರಲ್ಲಿರೋ ಅಂತ ಕೊಳೆನ ತೆಗಿತಾರೆ. ಅದನ್ನ ಪೌಡರ್ ಹಾಕ್ಬಿಟ್ಟು ಬ್ಲೂಯಿಶ್ ಬರೋ ತರ ಮಾಡ್ತಾರೆ. ಈ ಇದ್ರಲ್ಲಿ ಎಷ್ಟೋ ಜನ ಏನೇನೋ ಮಾಡ್ತಾರೆ, ಆ ಕೆಲ್ಸಗಳೆಲ್ಲ ಎಲ್ಲೂ ಹೋಗಲ್ಲ, ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಇರುತ್ತೆ. ಯಾರೆಲ್ಲ ಸ್ವಿಮ್ಮಿಂಗ್ ಪೂಲ್ ಗೆ ಹೊಸದಾಗಿ ಸೇರ್ಕೋಬೇಕು ಅಂತಾರೋ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದ್ರೆ ಇದೆಲ್ಲ ತಿಳ್ಕೊಳ್ಳೋ ಅಂತ ವಿಷಯ, ಅವ್ರಿಗೂ ಗೊತ್ತಿರ್ಬೇಕು ಇಂಥವೆಲ್ಲ. Download ShareChat.